ಒಬ್ಬ ಉಜ್ಜಯಿನಿಲಿ ಒಬ್ಬ ಸೇಠಿ ಇದ್ದ, ಭಾಳ ಶ್ರೀಮಂತ. ಅವನಿದ್ದ. ಒಂದು ದಿವಸ ಏನು ಮಾಡುವ, ಅವನಿಗೇನು ಆಕಾಶಗಾಮಿನಿ ವಿದ್ಯೆ ಕಲ್ತ್ಕೊಂಡಿದ್ದ. ಆಕಾಶ ಹೋಗೋದು, ಎಲ್ಲ ತೀರ್ಥಕ್ಷೇತ್ರಗಳನ್ನೆಲ್ಲ ಮಾಡೋದು ಬರೋದು ಬರ್ತಾ ಇದ್ದ. ಅದೇನಾಯ್ತು, ಅವನು ಕೂಡ ಶಿಷ್ಯ ಇದ್ದ. ಅವನು ಕರ್ಕೊಂಡೋಕ್ಕಾಗಲ್ಲ. ಇವ ಅಕಸ್ಮಾತ್ ಹೋಗ್ತಾನೆ ವಿಮಾನದಾಗೆ ಬಂದ್ಬಿಡ್ತಾನೆ. ಅದು ನೀನು ಕಲ್ತ್ಕೊಂಡ್ರೆ ಬರ್ಬೋದು ನೀನು ಅಂತ. ಹಾಗೆ ಏನಂತಾನೆ, ಹಾಂ ನಂಗೆ ಕಲಿಸ್ಕೊಡಿ ಅದನ್ನು, ನಾನು ಬರ್ತೀನಿ ನಿಮ್ಮ ಕೂಡ ಅಂದ. ಹಾಗಾದ್ರೆ ನೀವು ಕಲಿಯಪ್ಪ ಅಂತ ಹೇಳಿ ಅವನಿಗೆ ಅದ್ರ ಕ್ರಿಯೆಗಳನ್ನು ಹೇಳಿಕೊಟ್ರು. ಹೇಗೆ, ಅಮಾವಾಸ್ಯೆ ದಿವಸ ಆಗ್ಬೇಕು. ಅಮಾವಾಸ್ಯೆ ದಿವಸ ಕಾಡಿನಿಗೆ ಆಲದ ಮರ ಇರಬೇಕು, ದೊಡ್ಡದು. ಅದ್ರ ಮೇಲಿಂದ 108 ಎಲೆದ ನೆಲವು ಕಟ್ಬೇಕು. ನೆಲವು ಅಂದರೆ ಕಟ್ಟೋದು, ನೇರವಾಗಿ ಕಟ್ಕೊಳ್ಳೋದು, ಅಲ್ಲಿ ಕುತ್ಕೊಳ್ಳೋದು. ನಮೋಕಾರ ಮಂತ್ರ ಹೇಳ್ತಾ ಒಂದೊಂದು ಎಳೆಯನ್ನು ಕಟ್ ಮಾಡೋದು. 108 ನಮೋಕಾರ ಮಂತ್ರ ಹೇಳಿ ಕಟ್ ಮಾಡಿದ ತಕ್ಷಣ ಅದು ಕೆಳಗೆ ಬೀಳ್ತತೆ. ಕೆಳಗೇನು ಮಾಡಿರ್ಬೇಕು, ಹೀಗೆ ಸೂಲುಗಳನ್ನೆಲ್ಲ ಹುಗಿದಿಟ್ಟಿಡ್ಬೇಕು, ಕತ್ತಿ ಖಡ್ಗ ಅದನ್ನೆಲ್ಲ. ಅದ್ರ ಮೇಲೆ ನಾವು ಬಿದ್ದುಬಿಟ್ರೆ ಸತ್ತೋಗ್ತಾನೆ. ಹೌದಾ? ಅವನಿಗೆ ಏನಾಗುತ್ತೆ, ಹೋಗ್ತಾನೆ ಮ್ಯಾಲೆ ಹೋಗಿ ಹೇಳಕ್ಕೆ ಕುತ್ಕೊಂತಾನೆ. ಕೆಳಗೆ ನೋಡಿದ್ಮೇಲೆ ಸುಬುಲ್ಮೇಲೆ ನಾನು ಅದು ಕಟ್ ಮಾಡ್ಕೊಂಡು ಬಿದ್ದುಬಿಟ್ರೆ ನಾನು ಅನ್ನೋದು ಮತ್ತೆ ಕೆಳಗಿಡಿಯೋದು, ಮತ್ತೆ ನಾನು ಹೋಗೋದು. ಇದೇ ಕೆಲಸ ಮಾಡ್ತಾಯಿದ್ದ. ನೀನು ಮಾಡೋದು ಅಂತ. ಅವಾಗ ಇನ್ನೇನು ಮಾಡೋದು. ಅದೇ ಟೈಮಿಗೆ ಏನಾಗಿತ್ತು, ಒಬ್ಬ ವಿದ್ಯುತ್ ಚೋರ ಅಂತ, ಅವನ ವಿದ್ಯೆಯಿಂದ ಒಂದು ಚೋರ ಕಳ್ತನ ಮಾಡೋನು. ಅಂಜನ್ ಚೋರ ಬೇರೆ, ವಿದ್ಯುತ್ ಚೋರ ಬೇರೆ, ಅವರೆಲ್ಲ ಚೋರ ಇದ್ದಾರೆ. ಅವನೇನು ಮಾಡ್ತಾನೆ, ಹೀಗೆ ಕಳು ಮಾಡಕ್ಕೆ ಹೋಗಿದ್ದ, ಸಿಕ್ಕಿ ಬಿದ್ದ ಅಂದರೆ ಹೇಗೆ, ಅವ್ರಿಗೆ ಕಾಣಲ್ಲ. ಅವನ ವಿದ್ಯೆಯಿಂದ ಎಲ್ಲರಿಗೂ ಕಾಣ್ ಮಾಡ್ಕೊಂಡಿದ್ದಾನ. ಅವೊಂದು ತಿಲಕ ಇಟ್ಕೊಬಿಟ್ಟ ಅಂದರೆ ಸಾಯಿ ಆಯ್ತು. ಅಂಜನೆ ಒಂದು ಇಟ್ಬಿಟ್ಟ ಅಂದರೆ ಅವಾಗ ಅದು ಏನೋ ಕಾಣೋದೇ ಇಲ್ಲ. ಅಲ್ಲಿ ನಗರದಾಗೆ ಇದಾಗಿತ್ತು, ಅಂಥದ್ದು ಕಳುವಾಗ್ಬಿಟ್ಟು. ಅದನ್ನು ಪತ್ತೆ ಮಾಡೋಕ್ಕೆ ಈ ಕಂಪ್ಲೇಂಟ್ ಕೊಟ್ಟಿರೋರು ನೀವು ಪೊಲೀಸಿಗೆ, ಹಾಗೆಲ್ಲ ಕೊಟ್ಟಿದ್ರು ಅವರು. ರಾಜರಿಗೆಲ್ಲ ಹೇಳಿದರು, ಮಾಡಿದ್ರು, ದೊಡ್ಡ ಕೇಸ್ ಆಗಿತ್ತು. ಅದು ಇವನೇ ಅಂತ ತೀರ್ಮಾನ ಆಗ್ಬಿಡ್ತದೆ. ಬೆಳಿಗ್ಗೆ ಇವನು ಹಿಡಿಬೇಕು, ಇವನು ಎಲ್ಲಿದ್ದಾನೆ ಇವನು ಪತ್ತೆ ಮಾಡಬೇಕು ಅನ್ನೋದ್ರಾಗೆ ಇದ್ದರವರು. ಅಷ್ಟೊತ್ತಿಗೆ ಇನ್ನು ಏನು ಮಾಡೋದು ಅಂತ ಕತ್ತೆ ಆಗಿತ್ತು, ತಪ್ಪಿಕೊಳ್ಬೇಕು ಅಂತೇಳಿ ಹೋಗಿ ಅದೇ ಸ್ಮಶಾನದಾಗೆ ಒಂದು ಆಲದ ಮರ ಅದು, ಅಲ್ಲಿ ಹೋದ. ಇವು ಹೋಗಿ ನೋಡ್ತಾನೆ, ಅವ ಹಚ್ಚಿ ಹೋಗ್ತಾನೆ, ಅಯ್ಯೋ ನೋಡ್ತಾನೆ, ಮತ್ತು ಕೆಳಗೆ ನೋಡ್ತಾನೆ, ಮತ್ತು ಹಿಂದೆ ಇಳಿದು ಏನು ಮಾಡೋದು. ಅವಾಗ ಏನು ಮಾಡೋದು, ಏನು ಮಾಡೋಕ್ಕೂ ಆಗಲ್ಲ. ಇದು ಏನು ಮಾಡ್ತಾಯಿದ್ದೀನಿ ನೋಡಬೇಕು ಅಂತ ಅವಾಗ ಮಡಿ ಕುತ್ಕೊಂಡು ನೋಡೋಣ, ಅವನಿಗೆ ಕಾಣಿರ್ತೀಯ. ಆವಾಗ ಹೋಗಿ ಕೇಂದ, ಏನು ಮಾಡ್ತೀಯಪ್ಪ ನೀನು, ಹೇಗಿದ್ರು ನನ್ನ ನಾಳೆ ಗದ್ದಿಗೆ ಏಳಿಸ್ತಾರೆ, ನಾನು ಸಾಯೋದೆ, ಹಾಗಾಗಿ ಇಲ್ಲಿಂದ ಏನೋ ತಪ್ಪಿಕೊಂಡು ಹೋಗ್ಬೇಕಲ್ಲ ನಾನು ಅಂಥೇಳಿ ಇವನ ಭಾವನೆ ಅದು. ಈ ಕಳ್ಳೊಂದು ಅವ ಹೀಗೆ ನಮ್ಮ ಸೇರ್ತಿ ಹೀಗೆ ಎಲ್ಲ ಹೋಗ್ಬಿಡ್ತಾರೆ. ಇದರಿಂದ ಉಜ್ಜಯಿನಿಯಿಂದ ಕೈಲಾಸ ಪರ್ವತ, ಅಷ್ಟೇ ನಂದೀಶ್ವರ ದೀಪ, ಪಂಚಮೇಧ ಸಂಬಂಧಿ ಎಲ್ಲ ಕಡೆಗೂ ಹೋಗಿ ಎಲ್ಲ ಕ್ಷೇತ್ರಗಳೆಲ್ಲ ನೋಡ್ಕೊಂಡು ಬರ್ತಾರೆ. ಅದನ್ನು ನನಗೆ ಕಲಿಸ್ಕೊಡಿ ಅಂದೆ. ಅದನ್ನು ನಾನು ಕಲಿಸ್ಕೊಡಿ ಅಂದರೆ ಅವಾಗ ಅದನ್ನು ನನಗೆಲ್ಲ ಮಂತ್ರ ಹೇಳಿಕೊಟ್ರು. ನನಗೆ ಮ್ಯಾಲೆ ನೋಡೋದಕ್ಕೆ ಕೆಳಗೆ ನೋಡೋದಕ್ಕೆ ಭಯ ಆಗುತ್ತೆ, ಹೆದರಿಕೆ ಆಗುತ್ತೆ. ಏನು ಮಾಡೋದು, ಅದಕ್ಕೆ ಮತ್ತೆ ಹಿಂದೆ ಇಳಿದು ಬರೋದು, ಮ್ಯಾಲೆ ಹೋಗೋದು ಮಾಡ್ತಾಯಿದ್ದೀನಿ. ಹಂಗಾದ್ರೆ ಒಂದು ಕೆಲಸ ಮಾಡು, ನಂಗೆ ಕೊಟ್ಬಿಡ ಆ ವಿದ್ಯೆ, ನಾನು ಮಾಡ್ತೀನಿ.
ಹೆಂಗಿದ್ರೆ ನಾಳೆ ಸಾಯ್ತೀನಿ ನಾನು, ಹೆಂಗಿದ್ರೆ ಗಲ್ಲಿಗೆ ಹೊಡೆದು ನನ್ನ ಹೊಡೆದು ಕೊಂದಾಕ್ತಾರೆ ಇರಲ್ಲ ಅಂತ ಇವನ್ ಭಾವನೆ. ಹಾಂ, ಆ ಮಂತ್ರಗಳು ಹೇಳ್ಕೊಟ್ಟ. ಅಲ್ಲಿ ಮ್ಯಾಲ ಹೋದ ಇವನು, ಹೇಳ್ಕೊಟ್ಕೊಳ್ಳೆ ಇಲ್ಲ ಕೊಟ್ಗಣ್ಣ ಮ್ಯಾಲ ಹೋದ ಮರ್ತು ಹೋದ. ಅವ ಏನು ಮಾಡೋದ, ಆವಾಗ ಅವನಿಗೆ ಅವನೇ ಸ್ವಚ್ಛ ಸೃಷ್ಟಿ ಮಾಡ್ದ. ಆನಂ ತ್ರಾಣಂ ಕಚ್ಚಿನಾಂ ಜಾಣ ಸೇಟು ವಚನ ಪ್ರಮಾಣ. ಅಂದರೆ ನನಗೆ ಅದು ಎಂಥದ್ದು ನಮ್ಮ ಅಂತ ಎಂತ ಹೇಳಿದ್ರು ಅದು ನಮ್ಗೆ ಗೊತ್ತಿಲ್ಲ, ನನಗೆ ಅದೊಂದು ಗೊತ್ತಿಲ್ಲ. ಆದರೆ ಸೇಠಿಜಿ ಮಾತೈತಲ್ಲ ಅದು ಶಾಶ್ವತೈತಿ ಅಂತ ಹೇಳ್ದ. ಅವನು ಒಂದು ಕೈ ಕಟ್ ಮಾಡ್ದ, ಅಷ್ಟು ಕಟ್ ಮಾಡಿ ಒಂದೇ ಇದಕ್ಕೆ ಹೆಂಗಿದ್ರೆ ಕೆಳಗೆ ಬೀಳ್ತೀನಿ ಅಂತ. ಅವ ಅರ್ಧಕ್ಕೆ ಬರೋಳಿಕೆ ವಿದ್ಯಾ ದೇವತೆಗಳು ಹಿಡ್ಕೊಂಡ್ರು ಅವನಿಗೆ ನಿಂಗೇನು ಬೇಕತ್ತೆ, ನಾನು ಏನು ಬೇಡ ನನಗೆ, ನಾನು ಸೀದಾ ಸೇಟ್ಸಿಗೆ ಹೋಗಿದ್ದಾರೆ ಈಗ ಎಲ್ಲಿಗೆ ಕೈಲಾಸ ಪರ್ವತಕ್ಕೆ, ಅಲ್ಲಿಗೆ ಹೋಗ್ಬೇಕು, ಅಲ್ಲಿಗೆ ನನ್ನ ಕಲಿಸ್ಬಿಟ್ಟು ನಂಗೆ ಹೋಗಂಗೆ ಮಾಡ್ಕೊಡಿ ಅಂತ. ಓ ಅದೇ ಅದು ಅಂತ ಅವರು ವಿದ್ಯೆ ದೇವತೆಗಳಪ್ಪ ಅವ್ನು ಕಳಿಸ್ಬಿಟ್ರೆ ಸೀದಾ. ಇವ ಸೇಟ್ಸಿ ಏನು ಮಾಡಿದ್ದಾನೆ, ಎಲ್ಲ ದರ್ಶನ ಮಾಡಿ ವಾಪಸ್ ಬರ್ತಾ ಇದ್ದಾನೆ. ಇವು ಅಲ್ಲಿ ಮುನಿಗಳಿಗೆ ದೇವರಿಗೇನು ಕೈ ಮಿಗಿಲ್ಲ. ಇವ ಅವರಿಂದ ಇವು ಅಲ್ಲಿಗೆ ಹೋಗಕ್ಕಾಗ್ತಲ್ಲ. ಸೇಠ್ಜಿ ಪ್ರಣಾಮ ಅಂದ. ಅದೇ ನೀ ಯಾರ ಮರ, ನಾನು ಅದೇ ನಿಮಗೆ ಗೊತ್ತಿಲ್ಲ ಅಂದಿನಚೂರ ಮರ, ನೀನು ಇಲ್ಲಿಗೆ ಹೆಂಗೆ ಬಂದು ಹೀಗೆ ನೀವು ಕಳಿಸ್ಕೊಟ್ಟಿರಲ್ಲ ಒಬ್ಬ ನಿಮ್ಮ ಶಿಷ್ಯನಿಗೆ, ಅದನ್ನು ನಾನು ಮಾಡಿದೆ, ನನಗೆ ನನಗೆ ಆಯ್ತು, ಅವನಿಗೆ ಆಗಲ್ಲ, ಅವ್ನು ಮಾಡಲೇ ಇಲ್ಲ. ಈಗ ಕೆಲಸ ಕೆಟ್ಟು ಹೋಯ್ತು. ಈಗ ಎಲ್ಲದೂ ಕಲ್ತ ಇವ ಇನ್ನೇನು ಹಾಳು ಮಾಡ್ತಾನೋ, ನಮಗೂ ಕೂಡಲು ಕೊಡ್ತಾನೋ, ನಮ್ಮನ್ನೆಲ್ಲ ಹೇಳಿ ಸಿಕ್ಕಿ ಹಾಕ್ತಾನೋ, ಏನು ಮಾಡೋದು ಅಂತ ಏನು ಚಿಂತೆ ಅದು. ಆವಾಗ ಅವ್ರಿಗೆ ಹೇಳ್ದ, ನನಗೆ ಏನೂ ಬೇಡ, ನಿಮ್ಮ ಕೂಡ ತಿರುಗೋಕ್ಕೆ ಓಡಾಡೋಕ್ಕೆ ದರ್ಶನ ಮಾಡೋಕ್ಕೆ ಇಷ್ಟೇ ಮಾಡಿಸ್ಕೊಡಿ ಸಾಕು, ಮತ್ತು ಅದೇ ಮತ್ತೇನು ಬೇಡ ನಂಗೆ, ಮತ್ತು ಅದಕ್ಕೆ ನಮಗೆ ನನ್ನ ಕಾಲ್ತನೂ ಬೇಡ ಎಂತೂ ಬೇಡ ಹೀಗೆ ಅಂತ. ಹೌದು ಅಂತ ಅವನನ್ನು ಸ್ವಚ್ಛ ಮಾಡಿಬಿಟ್ರು. ಅಲ್ಲಿಂದ ಕಡೆಗೆ ಅವನೇನು ಮಾಡ್ದ, ದೀಕ್ಷೆ ತಗೊಂಡ, ಮುನಿಯಾದಿ ತಪಸ್ಸು ಮಾಡೋದು ಕಲ್ತ. ಎಲ್ಲ ಅವನು ಸೇಠ್ಜಿ ಕೂಡ ಹಾಕ್ಯಂಡೆಲ್ಲ ಕಲ್ತು. ಸೇಠ್ಜಿ ಏನು ಎಲ್ಲ ಅದನ್ನು ಊಟ ತುಂಬ ಎಲ್ಲ ಇದನ್ನ ಪ್ರಯತ್ನ ಮಾಡಿ ಎಲ್ಲ ಕಲ್ತ್ಕೊಂಡು ಬಂದಿದ್ದವ. ಸೇಠ್ಜಿ ಒಳ್ಳೆ ಮನುಷ್ಯ ಇದ್ದ. ಅವನಿಗೇನು ಇವು ಮತ್ತೆ ಕಳ್ತನ ಮಾಡಿ ನಾವು ಹೇಳ್ಕೊಟ್ಟ ನನ್ನ ಮೇಲೆ ಹಾಕಿಬಿಡ್ತಾನೆ ಇವ ಅಂತ ಈಗ ಸೇಠ್ಜಿಗೆ ಒಂಥರ ಮನುಷ್ಯನಾಗಾತು. ಆದರೆ ಅದು ಮಾಡಲ್ಲ ಅವ. ಆವತ್ತಿನಿಂದ ಅವನು ಅದು ಕಡು ಮಾಡೋದನ್ನೇ ಬಿಟ್ಟ. ಆವಾಗ ಮನಿ ಆಗಿಬಿಟ್ಟ. ಈ ಪ್ರಾಣ ಉಳಿತು ಅವನು. ಸ್ವಲ್ಪ ದಿವಸದ ಮೇಲೆ ಅವನಿಗೇನೋ ಸಮಾಧಿ ಮಾಡ್ಕೊಂಡು ಮೋಕ್ಷಕ್ಕೆ ಹೋಗಲ್ಲ, ಸ್ವರ್ಗಕ್ಕೆ ಹೋಗ್ಬಿಟ್ಟು. ಈ ರೀತಿ ಆಗತ್ತೆ ಪ್ರತಿಯೊಂದು. ಮತ್ತು ಕೆಟ್ಟದ್ದಷ್ಟೇ, ಯಾರು ಮಾಡಿದ್ರು ಕೆಟ್ಟದ್ದೇ. ನೀನು ಮಾಡಿದ್ರೆ ಕೆಟ್ಟದ್ದು, ನಾನು ಮಾಡಿದ್ರೆ ಒಳ್ಳೆಯದು ಅಂತ ಏನಿಲ್ಲ. ನಾನು ಮಾಡಿದ್ರೆ ಕೆಟ್ಟದ್ದೇ, ನೀನು ಮಾಡಿದ್ರೆ ಕೆಟ್ಟದ್ದೇ ಇರ್ತದೆ ಅದು. ಹಾಗಾಗಿ ಪಾಪನೂ ಅಷ್ಟೇ, ಯಾರು ಮಾಡಿದ್ರು ಅವ್ರವ್ರು ಮಾಡಿದ್ರು ಪಾಪ ಅವರಿಗೆ, ಬೇರೆಯವ್ರಿಗೆ ಹೋಗಲ್ಲ ಅದು. ನೀನು ಮಾಡಿದ್ರು ನಿನ್ನ ಹೆಂಡತಿಗೆ, ಮಕ್ಕಳಿಗೆ, ಮನೆಯವರಿಗೆ ಯಾರಿಗೂ ಹೋಗಲ್ಲ ಅದು. ಅದರಂತೆ ಮನೆ ಯಜಮಾನ ಏನಿದ್ದಾನೆ ಅವನಿಗೆ ಜಾಸ್ತಿ ಪಾಪ ಆಗತ್ತೆ. ಯಾಕೆ ಹೇಳಿ, ಎಲ್ಲ ಕೆಲಸಗಳನ್ನು ಅವನೇ ಮಾಡಿಸ್ತಾನೆ. ಕೆಟ್ಟದ್ದು ಮಾಡಿಸ್ತಾನೆ, ಒಳ್ಳೆಯದನ್ನು ಮಾಡಿಸ್ತಾನೆ. ಅವಾಗೇನಾಯ್ತು, ಪಾಪ ಅವನಿಗೆ ಬರುತ್ತದು, ಅವ್ನು ಮಾಡಿಸಿದವನಲ್ಲ. ಅದರಿಂದ ಸ್ವಲ್ಪ ನಾವು ಜಾಗ್ರತೆಯಲ್ಲಿ ಇರಬೇಕು. ಸ್ವಲ್ಪ ಶಾಂತ ಮನದಲ್ಲಿ ಒಳ್ಳೆ ಮಾರ್ಗ